ನಮಸ್ಕಾರ ಗೆಳೆಯರೆ. ಇತ್ತೀಚಿನ ದಿನಗಳಲ್ಲಿ ಯುದ್ಧದ ತಂತ್ರಗಳು ಎಷ್ಟೊಂದು ಬದಲಾಗಿವೆ ಅನ್ನೋದು ನಿಮ್ಗೆ ಗೊತ್ತಾ? ಒಂದ್ ಕಾಲದಲ್ಲಿ ಶತ್ರುಗಳನ್ನ ಮೋಸಗೊಳಿಸುವುದು ಅಂದರೆ ಮಿಲಿಟರಿ ಡಿಸ್ಪೇಷನ್, ಸೇನಾ ವಂಚನೆ ಯುದ್ಧದ ಒಂದು ಮುಖ್ಯ ಭಾಗವಾಗಿತ್ತು. ಆದ್ರೆ ಇವತ್ತಿನ ಸೆಟಲೈಟ್ ಯುಗದಲ್ಲಿ ಇದು ತುಂಬಾ ಕಷ್ಟಕರವಾಗಿದೆ. ಶತ್ರುಗಳು ಗಡಿಯಲ್ಲಿ ಎಷ್ಟು ಟ್ಯಾಂಕುಗಳನ್ನ ಇಟ್ಟಿದ್ದಾರೆ ಅಥವಾ ಹೊರಗೆ ಒಂದು ತಯಾರಿ ತೋರಿಸಿ ಒಳಗೆ ಮತ್ತೊಂದು ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಸರ್ವ್ಲೈನ್ಸ್ ಸೆಟಲೈಟ್ಗಳು ಮತ್ತು ಬಲವಾದ ಗುಪ್ತಚರ ಸಿಸ್ಟಮ್ ಇಂದ ಬಹುತೇಕ ಪತ್ತೆ ಆಗ್ಬಿಡ್ತದೆ. ಆದ್ರೆ ಈ ಆಧುನಿಕ ಯುಗದಲ್ಲೂ ಕೂಡ ಒಂದು ರೀತಿಯ ಸೇನಾ ವಂಚನೆ ನಡೀತಾ ಇದೆ, ಅದನ್ನು ಶಸ್ತ್ರಾಸ್ತ್ರಗಳ ತಯಾರಿಯಲ್ಲಿ. ಅಂದರೆ ನಮ್ಮ ಆಯುಧಗಳ ನಿಜವಾದ ಶಕ್ತಿ, ಅವುಗಳ ವ್ಯಾಪ್ತಿ ಮತ್ತು ಎಷ್ಟು ಭಾರವನ್ನ ಹೊತ್ತೊಯ್ಯಬಲ್ಲವು ಅನ್ನೋದನ್ನ ಶತ್ರುಗಳಿಂದ ಮುಚ್ಚಿಡುವುದು. ಯಾಕಂದ್ರೆ ಇದರಿಂದ ಯುದ್ಧದ ಸಮಯದಲ್ಲಿ ಸರ್ಪ್ರೈಸ್ ಅಟ್ಯಾಕ್ ಮಾಡಬಹುದು. ಸೊ ಈಗ ಇದೇ ಹಿನ್ನೆಲೆಯಲ್ಲಿ ಭಾರತದ ಒಂದು ಪ್ರಮುಖ ಯುದ್ಧ ವಿಮಾನದ ಬಗ್ಗೆ ಚೀನಾ ಒಂದು ದೊಡ್ಡ ಹೇಳಿಕೆ ಕೊಟ್ಟಿದೆ. ಹಾಗೂ ಈ ಹೇಳಿಕೆನೇ ಈಗ ವಿಶ್ವದ ಗಮನವನ್ನ ಸೆಳೆದಿದೆ. ಈ ಚೀನಾ ಇಷ್ಟು ದಿನ ಕೇವಲ ಭಾರತದ ಅಗ್ನಿ-5 ಕ್ಷಿಪಣಿಯ ನಿಜವಾದ ಶಕ್ತಿಯನ್ನ ಭಾರತ ಮುಚ್ಚಿಡುತ್ತಿದೆ ಅಂತ ಹೇಳ್ತಾ ಇತ್ತು. ಆದ್ರೆ ಈಗ ಭಾರತದ ಫೈಟರ್ ಜೆಟ್ ಒಂದರ ಸಾಮರ್ಥ್ಯದ ಬಗ್ಗೆ ಇದೇ ರೀತಿಯ ದೊಡ್ಡ ಹೇಳಿಕೆಯನ್ನ ನೀಡಿದೆ. ಹಾಗಾದ್ರೆ ಆ ಹೇಳಿಕೆ ಏನು? ಭಾರತದ ಯಾವ ಫೈಟರ್ ಜೆಟ್ ಬಗ್ಗೆ ಚೀನಾ ಏನ್ ಹೇಳ್ತಾ ಇದೆ? ಇದರಿಂದ ಭಾರತಕ್ಕೆ ಏನು ಲಾಭ? ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಚೀನಾ ಈಗ ಭಾರತದ 5th ಜನರೇಷನ್ MCA ಫೈಟರ್ ಜೆಟ್ ನ ಎಂಜಿನ್ ನ ಕುರಿತು ಒಂದು ದೊಡ್ಡ ಹೇಳಿಕೆಯನ್ನ ನೀಡಿದೆ. ಈ ಚೀನಾದ ಮಾಧ್ಯಮಗಳ ಪ್ರಕಾರ ಭಾರತವು ಸದ್ಯಕ್ಕೆ MCA ಫೈಟರ್ ಜೆಟ್ ಬಗ್ಗೆ ಏನ್ ತೋರಿಸುತ್ತಿದೆಯೋ ಅದು ಕೇವಲ ಹೊರಗಿನ ಚಿತ್ರ ಆಗಿದೆ. ಆದ್ರೆ ಇಲ್ಲಿ ಭಾರತದ ನಿಜವಾದ ತಯಾರಿ ಬೇರೆನೇ ಇದೆ ಅಂತ ಹೇಳ್ತಾ ಇದೆ. ಚೀನಾದ ಎಕ್ಸ್ಪರ್ಟ್ ಪ್ರಕಾರ ಭಾರತವು ಸದ್ಯಕ್ಕೆ ತನ್ನ 5th ಜನರೇಷನ್ ನ ಈ ಫೈಟರ್ ಜೆಟ್ ಗಾಗಿ 120 ಕಿಲೋ ನ್ಯೂಟನ್ ಶಕ್ತಿಯ ಎಂಜಿನ್ ಗಾಗಿ ತಯಾರಿ ನಡೆಸುತ್ತಿದೆ ಅಂತ ಜಗತ್ತಿಗೆ ತೋರಿಸ್ತಾ ಇದೆ. ಹಾಗೂ ಇದು ಚೀನಾಗೆ ಮಾಡಿದ ಒಂದು ತಂತ್ರ, ಅಂದ್ರೆ ಒಂದು ವಂಚನೆ. ಯಾಕಂದ್ರೆ ಚೀನಾದ ಎಕ್ಸ್ಪರ್ಟ್ ಲೆಕ್ಕಾಚಾರದ ಪ್ರಕಾರ ಭಾರತದ MCAದಂತಹ ಒಂದು ಶಕ್ತಿಶಾಲಿ ಯುದ್ಧ ವಿಮಾನದಲ್ಲಿ ಕನಿಷ್ಠ 140ರಿಂದ 145 ಕಿಲೋ ನ್ಯೂಟನ್ ಸಾಮರ್ಥ್ಯದ ಎಂಜಿನ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಹಾಗೇನೆ ಗೆಳೆಯರೆ, ನಿಮ್ಗಿದು ಗೊತ್ತಿರಬಹುದು, ಆರಂಭದಲ್ಲಿ MCA ಫೈಟರ್ ಜೆಟ್ ಗಾಗಿ ಕೇವಲ 110 ಕಿಲೋ ನ್ಯೂಟನ್ ಎಂಜಿನ್ ಬಗ್ಗೆ ಅಷ್ಟೇ ಚರ್ಚೆಗಳು ನಡೀತಾ ಇದ್ದವು. ಆಗ ನಾವು ರಷ್ಯಾವು ಭಾರತಕ್ಕೆ ಹಲವು ಬಾರಿ ಎಚ್ಚರಿಕೆ ನೀಡಿತು ಅಂತಾನು ಕೂಡ ಹೇಳಿದೆವು. ಯಾಕಂದ್ರೆ ರಷ್ಯಾ ಇಲ್ಲಿ 110 ಕಿಲೋ ನ್ಯೂಟನ್ ಎಂಜಿನ್ ಭವಿಷ್ಯದಲ್ಲಿ ಸಾಕಾಗುವುದಿಲ್ಲ, ಇದರಿಂದ ಪೇಲೋಡ್ ಮತ್ತು ತಾಂತ್ರಿಕ ಸುಧಾರಣೆಗಳನ್ನ ಮಾಡುವಾಗ ತೊಂದರೆ ಉಂಟಾಗಬಹುದು ಅಂತ ಹೇಳಿತು. ಹಾಗಾಗಿ ರಷ್ಯಾವು ಭಾರತಕ್ಕೆ ಈ ಮೊದಲೇ ಒಂದು ಹೆಚ್ಚು ಶಕ್ತಿಶಾಲಿ ಮತ್ತು ಬಲಿಷ್ಠ ಇಂಜಿನ್ ಒಂದಿಗೆ ಮುಂದುವರಿಯುವಂತೆ ಸಲಹೆ ನೀಡಿತ್ತು. ಹಾಗೂ ಈಗ ನೀವೇ ನೋಡಿ, ಈ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ನ ವರದಿಯ ಪ್ರಕಾರ ಚೀನಾದ ಎಕ್ಸ್ಪರ್ಟ್ಸ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಾರತದ MCA ಫೈಟರ್ ಜೆಟ್ ನಲ್ಲಿ ಕನಿಷ್ಠ 140ರಿಂದ 145 ಕಿಲೋ ನ್ಯೂಟನ್ ನ ಎಂಜಿನ್ ಇದ್ದೇ ಇರ್ತದೆ. ಮತ್ತು ಇಂತಹ ಒಂದು ಪ್ರಬಲ ಎಂಜಿನ್ ಯುದ್ಧದ ಮೈದಾನದಲ್ಲಿ ಯಾವುದೇ ಶತ್ರುವಿಗೆ ದೊಡ್ಡ ಆಘಾತ ನೀಡಿ ಅಚ್ಚರಿ ಮೂಡಿಸಬಲ್ಲದು. ಒಂದು ಶಕ್ತಿಶಾಲಿ ಎಂಜಿನ್ ನಿಂದ ಭಾರತದ ಈ ಫೈಟರ್ ಜೆಟ್ ನಲ್ಲಿ ಹೆಚ್ಚು ದೂರದ ವ್ಯಾಪ್ತಿ ಹೊಂದಿರುವ ಹಾಗೂ ಅತ್ಯಂತ ಬಲಿಷ್ಠವಾದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಅನ್ನ ಅಳವಡಿಸಬಹುದು. ಯಾಕಂದ್ರೆ ಎಂಜಿನ್ ನಿಂದ ಸಾಕಷ್ಟು ಪವರ್ ಲಭ್ಯವಾಗುವುದರಿಂದ ಪವರ್ ನ ಕೊರತೆಯ ಸಮಸ್ಯೆಯೇ ಇರುವುದಿಲ್ಲ. ಹಾಗೂ ಗೆಳೆಯರಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳೋದಾದ್ರೆ, ಇಲ್ಲಿಯವರೆಗೆ ಭಾರತಕ್ಕೆ ತನ್ನದೇ ಆದ ಫೈಟರ್ ಜೆಟ್ ಇಂಜಿನ್ ಇಲ್ಲದೆ ಇರುವುದನ್ನ ನೋಡಿ ಈ ಚೀನಾ ಯಾವಾಗಲೂ ಭಾರತದ ಈ ಯುದ್ಧ ವಿಮಾನ ಯೋಜನೆಗಳನ್ನ ಗೇಲಿ ಮಾಡ್ತಾ ಇತ್ತು. ಆದ್ರೆ ಯಾವಾಗ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಒಟ್ಟಾಗಿ ಎಂಜಿನ್ ಅನ್ನು ತಯಾರಿಸುವ ಈ ಸುದ್ದಿ ಹೊರಬಿತ್ತೋ ಅಂದಿನಿಂದ ಚೀನಾದಲ್ಲಿ ನಿಜವಾದ ಆತಂಕ ಶುರುವಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತಿದೆ.